ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಬಿ ಎ ಓಂಕಾರ ಸ್ವಾಮಿ ಅಲಿಯಾಸ್ ಪುರುಷೋತ್ತಮ್ ಓಂಕಾರ ಅಂತ. ಚಿತ್ರ ನಿರ್ದೇಶಕ. ಬೀದಿ ಬದುಕು ಇದು ನನ್ನ 35ನೇ ಚಿತ್ರ. ಹಿಂದೆ ನಾನು ಸಾಕಷ್ಟು ಪೌರಾಣಿಕ ಐತಿಹಾಸಿಕ ಚಿತ್ರಗಳು ಮಾಡಿದ್ದೀನಿ, ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದ್ದೀನಿ. ಇದು ನನ್ನ 35ನೇ ಚಿತ್ರ ಬೀದಿ ಬದುಕು. ಇದು ನನ್ನ ಸಿನಿಮಾ ಜರ್ನಿಯಲ್ಲೇ ಹೊಸ ಒಂದು ಅಧ್ಯಾಯ ಅಂತ ಹೇಳ್ಬೋದು. ಬೀದಿ ಬದುಕು ಒಂದು ವಿಭಿನ್ನವಾದ ಕತೆ, ನೈಜ ಕಥೆಯನ್ನು ನಾನು ಆರಿಸ್ಕೊಂಡು ಇದನ್ನು ಬೀದಿ ಬದುಕು ಮಾಡಿದ್ದೇನೆ. ಇಲ್ಲಿ ಯಾವ ಸನ್ನಿವೇಶಗಳನ್ನು ಕಲ್ಪನೆ ಅಲ್ಲ, ಎಲ್ಲ ನೈಜವಾಗಿರುವಂಥ ಕಥೆಗಳು. ಆರ್ಟಿಸ್ಟ್ಗಳು ಕೂಡ ಅಷ್ಟೇ, ಎಲ್ಲ ಪಾತ್ರಧಾರಿಗಳನ್ನು ನೈಜವಾದ ಪಾತ್ರಧಾರಿಗಳನ್ನ ಹಾಕೊಂಡು ಮಾಡಿದ್ದೇನೆ ನಾನು ಇದರೊಳಗೆ. ಹಾಗಾಗಿ ಇದು ಅದ್ಭುತವಾದ ಕಥೆ. ಇದು ಈ ಕತೆ ಒಂದು ಏನಪ್ಪ ಅಂದರೆ ಒಂದೇ ಇರಬೇಕಂದ್ರೆ ಒಂದು ಚಿಂದಿಯಾಯ ರೋಡಲ್ಲಿ ರಸ್ತೆ ಓಡಿರಬೇಕು, ಚಿಂದಿಯಾಯ್ತಾರೆ. ಆ ಚಿಂದಿಯಾಯವರ ಬದುಕಿನ ಚಿತ್ರಣ ನಾನು ಈ ಸಿನಿಮಾ ಮಾಡಿದ್ದೀನಿ. ಎಷ್ಟವ್ರ ಕಷ್ಟ ಇರುತ್ತೆ, ಎಷ್ಟವ್ರ ನೋವು ಇರುತ್ತೆ, ಅದನ್ನು ನಾನು ಈ ಚಿತ್ರ ಮಾಡಿದ್ದೀನಿ ಬೀದಿ ಬದುಕು. ಈ ಬೀದಿ ಬದುಕು ಸಾಕಷ್ಟು ಟ್ವಿಸ್ಟ್ಗಳಿದ್ದಾವೆ. ಯಾಕೆ ಆ ಬೀದಿ ಬದುಕು ಒಂದು ಮೇನ್ ಪಾತ್ರ ಇದೆ. ಅವಳು ಈ ತಾಯಿ ಆದವಳು ಎಷ್ಟು ಕಷ್ಟಪಡ್ತಾಳೆ ಮಗನಿಗೋಸ್ಕರ, ಮಗನಿಗೆ ಏನಾಗಿರುತ್ತೆ, ಯಾಕೆ ಅಷ್ಟು ಕಷ್ಟಪಡ್ತಾಳೆ ಅನ್ನೋದನ್ನ ಒಂದು ಈ ಸಿನಿಮಾದಲ್ಲಿ ಒಂದು ಮುಖ್ಯ ಕಥಾ ಭಾಗ ಆಗಿರುತ್ತೆ. ಅದು ಯಾಕೆ ಅನ್ನೋದನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು. ಹಾಗಾಗಿ ಪ್ರತಿಯೊಬ್ಬರು ಬಂದು ಈ ಬೀದಿ ಬದುಕು ಸಿನಿಮಾ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಲೊಕೇಶನ್ನು ಎಲ್ಲ ಒರಿಜಿನಲ್. ನಾನು ಇದು ಸ್ಲಮ್ ಮಾಡಿದ್ದೀನಿ, ಲಿಂಗರಾಜಪುರದ ಸ್ಲಮ್ ಇದೆ, ಒರಿಜಿನಲ್ ಸ್ಲಮ್. ಅದು ಅಲ್ಲಿ ಓಡಾಡೋಕ್ಕೆ ಆಗಲ್ಲ ಅಂತ ಸ್ಲಮ್ಮಲ್ಲಿ ಮಾಡಿದ್ದೀನಿ. ಆಮೇಲೆ ಎಲ್ಲ ಚಿಂದಿ, ಎಲ್ಲ ಹೊಲ್ ಗಲೀಜು, ಅಲ್ಲಿ ತಿಪ್ಪೆ ಎಸ್ತಿರ್ತಲ್ಲ, ತಿಪ್ಪೆ ಗುಂಡಿಯಲ್ಲಿ ನಾನು ಶೂಟ್ ಮಾಡಿದ್ದೀನಿ. ಒರಿಜಿನಲ್ ಇದು ಗುಜರಿ, ಅಲ್ಲೂ ಕೂಡ ನಾನು ಶೂಟ್ ಮಾಡಿದ್ದೀನಿ. ಸ್ಮಶಾನದಲ್ಲೂ ಸ್ವಲ್ಪ ಹೆಣಗು ಸುಡ್ತಾ ಇರೋ ಟೈಮಲ್ಲೇ ನಾನು ಅದನ್ನು ಶೂಟ್ ಮಾಡಿದ್ದೀನಿ. ಹಾಸ್ಪಿಟ್ಲ್, ಒರಿಜಿನಲ್ ಹಾಸ್ಪಿಟ್ಲೆ ಎಲ್ಲ, ಯಾವುದು ಸೆಟ್ ಹಾಕಿಲ್ಲ ನಾನು, ಯಾವುದೂ ಸೆಟ್ ಹಾಕಿಲ್ಲ. ಎಲ್ಲ ಒರಿಜಿನಲ್ ಹಾಸ್ಪಿಟ್ಲ್ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಗುಜರಿ ಆಗಿರ್ಬೋದು, ಆಮೇಲೆ ಸ್ಲಮ್ಮು ಎಲ್ಲ ಒರಿಜಿನಲ್ಲೇ ನಾನು ರಿಯಲಾಗಿ ನಾನು ಶೂಟ್ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಕ್ಯಾರೆಕ್ಟರ್ ಬರ್ತದೆ ಇದರೊಳಗೆ, ಸಾಕಷ್ಟು ಜನ ಕ್ಯಾರೆಕ್ಟರ್ ಬೇಕು. ಸ್ಲಮ್ಮಲ್ಲಿ ಸುಮಾರು ಜನ ಬರ್ತಾರೆ, ಹಾಸ್ಪಿಟಲ್ ಸುಮಾರು ಜನ ಬರ್ತಾರೆ, ಗುಜರಿ ಸುಮಾರು ಜನ ಬರ್ತಾರೆ. ಯಾಕಂದ್ರೆ ಒಂದು ಪಾತ್ರ ಅಂತ ಅದಕ್ಕೆ ಸಾಕಷ್ಟು ಅದಕ್ಕೆ ಸುತ್ತಮುತ್ತ ಪಾತ್ರಗಳು ಇದ್ದೇ ಇರ್ತವೆ. ಹಾಗಾಗಿ ಎಲ್ಲ ಸಾಕಷ್ಟು ಜನ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲ ನೈಜ ಬಂದಿದೆ ನಿಮಗೆ ಕತೆ. ಇದು ಪಿಕ್ಚರ್ ನೋಡ್ತಾ ಇದ್ದೀನಿ ಅನ್ಸಲ್ಲ, ಯಾವುದೋ ಒಂದು ನನ್ನ ಜೊತೆ ನಾನು ಇದ್ದೀನೇನೋ ಅನಿಸ್ತಾ ಇದ್ದಾರೆ. ಸಿನಿಮಾ ಅನ್ಸಲ್ಲ ನಿಮಗೆ, ನಂದು ನಡೀತಾ ಇದೆ, ನಾನೇ ಇದ್ರಲ್ಲಿ ಇದ್ದೀನೇನೋ, ನಾನೇ ಇದು ಮಾಡ್ತಾ ಇದ್ದೀನಿ ಅನ್ಸುತ್ತೆ ನಿಮಗೆ. ಹೌದು. ನಾವು ಮುಖ್ಯ ಉದ್ದೇಶ ಇದನ್ನ ಅವಾರ್ಡ್ ಪಡಿಬೇಕು ಅಂತ ಮಾಡಿರೋದು. ಇದು ಅವಾರ್ಡ್ಗೋಸ್ಕರ ಮಾಡಿರೋದು ಇದು. ಹಾಗಾಗಿ ಇದರಲ್ಲಿ ಸಿಂಕ್ ಸೌಂಡ್ ನಾವೆಲ್ಲ ಡಬ್ ಮಾಡಿಲ್ಲ. ಇದನ್ನು ಸಿಂಕ್ ಸೌಂಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಡಬ್ ಮಾಡಿಸಲ್ಲ. ನಾವು ಒರಿಜಿನಲ್ ಸೌಂಡೇ ಇದೆ. ಒರಿಜಿನಲ್ ಅವರು ಆರ್ಟಿಸ್ಟ್, ಎಲ್ಲ ಒರಿಜಿನಲ್ ಆರ್ಟಿಸ್ಟ್ಗಳು ಅವ್ರದ್ದೇ ಮಾತಿರ್ತದೆ. ಯಾವುದೇ ಕಾರಣಕ್ಕೂ ಯಾವ ಒಂದು ವರ್ಡು ಕೂಡ ಇದು ನಾನು ಡಬ್ ಮಾಡಿಲ್ಲ. ಇದರಲ್ಲಿ ಸಿಂಕ್ ಸೌಂಡ್ ಮಾಡಿಸಿದ್ದೀನಿ ಇಡೀ ಪಿಕ್ಚರು.